ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟಿಗೆ ಏನು ರೆಡಿ ಮಾಡ್ಕೊಂಡೇ ಇದ್ದಾಗ, ಪ್ಲ್ಯಾನ್ ಮಾಡದೇ ಇದ್ದಾಗ, ಬಾಕ್ಸಿಗೆ ಏನು ಮಾಡಬೇಕು ಅಂತ ಒಂದು ಟೆನ್ಷನ್ ಇದ್ದಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು. 1 ಕಪ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ನೀರೆಲ್ಲ ಬಸಿದು ಈ ಥರ ಡ್ರೈನ್ ಔಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೋಬೇಕು. ನೆಕ್ಸ್ಟು ಅದ್ರ ಮೇಲೆ ಜಸ್ಟು ಸ್ಪ್ರಿಂಕಲ್ ಮಾಡಬೇಕು ನೀರನ್ನು. ಆ ನೀರನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೋಬೇಕು. ನೆಕ್ಸ್ಟು ಒಂದು 3/4 ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಲ್ಲಿನ ಆ್ಯಡ್ ಮಾಡಬೇಕು. ಮಕ್ಕಳು ತಿನ್ನೋಂಗಿದ್ರೆ ಚಿಲ್ಲಿ ಪೇಸ್ಟ್ ಹಾಕಿದ್ರೆ ಬೆಟರು. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರಲ್ಲ, ಇಲ್ಲೊಂದು ಬಾಳೆ ಎಲೆ ಮೇಲೆ ಸಹ ಈ ರೊಟ್ಟಿನ ಈ ಥರ ತಟ್ಕೊಂಡು 2 ಸೈಡು ನೀಟಾಗಿ ಬೇಯಿಸ್ಕೋಬೇಕು. ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಟೇಸ್ಟ್ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ ಅವ್ರಿಗೆ ಎಲ್ಲ ತುಂಬಾ ಒಳ್ಳೆಯದು. ನೆಕ್ಸ್ಟು ಬಾಕ್ಸಿಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಕರ್ಡ್ ರೈಸ್ ರೆಡಿ ಮಾಡ್ತಾಯಿದ್ದೀನಿ. ಇದು ಟೆಂಪಲ್ ಸ್ಟೈಲ್ ಕರ್ಡ್ ರೈಸು. ಇದನ್ನು ಮಾಡಿ ಇಟ್ಕೊಂಡ್ರೆ ಅದು ಮಧ್ಯಾಹ್ನ ತನಕನೂ ನಾವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀವೋ ಅದೇ ಥರನೇ ಇರುತ್ತೆ. ಗಟ್ಟಿ ಆಗೋದು, ಹುಳಿ ಬಂದಿರೋದು ಆ ಥರ ಆಗೋಲ್ಲ. ಒಂದು ಪ್ಯಾನ್ಗೆ 1 ಕಪ್ ಹಾಲು ಹಾಕಿ ಅದು ಸ್ವಲ್ಪ ಕುದಿಸ್ಕೋಬೇಕು. ಮುಂಚೆನೇ ಕುಕ್ಕರಲ್ಲಿ ಅನ್ನ ಮಾಡ್ಕೋಬೇಕು. ಉದುದ್ರಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಕರ್ಡ್ ರೈಸ್ ಮಾಡೋಂಗೆ ಇರಬೇಕು ಅಂದರೆ ಸ್ವಲ್ಪ ಅನ್ನ ಎಲ್ಲ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಈ ಥರ ಹಾಲಿನ ಜೊತೆ ಅನ್ನ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು. ಸ್ವಲ್ಪ ಅನ್ನ ಎಲ್ಲನೂ ಹಾಲನ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಆಫ್ ಮಾಡಿ ಎತ್ತಿಟ್ಟು ಫುಲ್ ಕೂಲ್ ಆಗಕ್ಕೆ ಬಿಡಬೇಕು. ಅದು ಕೂಲ್ ಆದಮೇಲೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ, ಈ ಟೈಮಲ್ಲಿ ಬೇಕು ಅಂದರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋಬೋದು. ನಾನು ಈಗಲೇ ಯೂಸ್ ಮಾಡೋದ್ರಿಂದ ಹಾಲು ಆ್ಯಡ್ ಮಾಡ್ತಾಯಿಲ್ಲ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿ ಮಾಡ್ಕೋಬೋದು. ಒಂದು ಪ್ಯಾನಲ್ಲಿ 2 ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ, ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಮುಂಚೆನೇ ಕರ್ಕೊಂಡಿರೋ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕರ್ಡ್ ರೈಸ್ ರೆಡಿ ಆಯಿತು. ಈ ಥರ ಮಾಡಿಕೊಂಡ್ರೆ ಕರ್ಡ್ ರೈಸು ನೀವು ಸಂಜೆ ತನಕ ಇಟ್ಟರೂ ಏನೂ ಆಗೋಲ್ಲ. ಸ್ಮೆಲ್ ಬರೋದು, ಹುಳಿ ಬರೋದು, ಗಟ್ಟಿ ಆಗೋದು ಆ ಥರ ಆಗೋಲ್ಲ. ನೀವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀರೋ ಅದೇ ಥರ ಇರುತ್ತೆ.